ಅಯ್ಯೋ ಯಾಕೆ ಬಳ್ಳ ಹಂದಿ ತರ ಮೈ ಮೇಲೆ ಬೀಳ್ತಿದ್ಯಾ ಕಣ್ಕಾಡ್ಸಲ್ವಾ? ನೀನೇ ಎಮ್ಮೆ ತರ ನಿಂತಿರೋದು, ಸ್ವಲ್ಪ ಕರ್ಕೋಬಾರ್ದಾ? ನೋಡು ಜಾಸ್ತಿ ಆಯ್ತು, ಹೆಚ್ಚಿಗೆ ಮಾತಾಡ್ಬೇಡ. ನಂದ ಜಾಸ್ತಿ ಆಗಿರೋದು, ನೀನೇ ಒಳ್ಳೆ ಬಾ ಅಂತ ಬಾಯ್ ಬಿಟ್ಕೊಂಡು ಜಾಸ್ತಿ ಕಿರಿಸ್ತಾ ಇದ್ಯಾ. ಸ್ವಲ್ಪ ಬಾಯ್ ಮುಚ್ಕೋ. ನಾನು ಅದನ್ನೇ ಹೇಳ್ತಿರೋದು, ನೀನು ಬಾಯಿ ಮುಚ್ಕೊಂಡು ಕೆಲಸ ಮಾಡು. ಅಯ್ಯೋ ಈ ಗೈಯಾಳಿ ಹತ್ರ ಯಾರು ಮಾತಾಡ್ತಾರೆ? ಈ ಹುಚ್ಚಿ ಹತ್ರ ಯಾರು ಮಾತಾಡ್ತಾರೆ? ಗಂಡನ್ ಕಾಫಿ ಕೊಡ್ದೆ ಎಮ್ಮೆ ಕಲ್ಗತ್ ಕುಡ್ದಂಗೆ ಒಬ್ಳೆ ಕುತ್ಕೊಂಡು ಕುಡಿತಾ ಇದೆಯಲ್ಲ, ನೀನ್ ಒಬ್ಳೆ ಹೆಂಡ್ತಿನ? ನಾನೇ ಅವ್ ಹೇಳ್ತೀನಿ, ನನಗಿಂತ ಮುಂಚೆ ಬಂದವಳು ನೀನೇ ತಾನೇ, ನೀನೇ ಕೊಡು. ಕೊಡ್ತೀನಿ, ನಾನು ನಿನ್ ಹಂಗ. ಏನ್ರಿ ಪುಣ್ಯಾತ್ಮ್ರೆ, ಇಲ್ಲಿ ನಾವ್ ಬಡ್ಕೋತಾ ಇದ್ರು ಚೂಪ್ ಕೂತಿದಿರಲ್ಲ, ಕಾಫಿ ಗಿಫಿ ಕುಡ್ದು ಆಫೀಸ್ಗೆ ಹೋಗಲ್ವಾ? ಇದಕ್ಕೇನ್ ಕಮ್ಮಿ ಇಲ್ಲ, ತಗೊಳ್ಳಿ. ಮೈಯೆಲ್ಲ ಸುಡ್ತಾ ಇದೆ. ಅಯ್ಯೋ ಜ್ವರ ಇದೆ. ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದೇ ಆಗೋದು. ಥೂ, ಕೈ ಹಿಡಿದಿರೋ ಗಂಡ ಜ್ವರದಲ್ಲಿ ನರಳ್ತಾ ಇದ್ರೆ ಶಾಪ ಹಾಕ್ತಿದ್ಯಾ? ಬಾರೆ ಆಸ್ಪತ್ರೆಗೆ ಹೋಗೋಣ. ನಿನಗೂ ಗಂಡನೇ ಅಲ್ವೇನೆ, ತೀಟೆ ಇದ್ರೆ ನೀನೇ ಕರ್ಕೊಂಡು ಹೋಗು. ಮುಚ್ಚೆ ಬಾಯಿ, ನನ್ ಹತ್ರದಲ್ಲಿ ಯಾವ ಡಾಕ್ಟರ್ ಗೊತ್ತಿಲ್ಲ. ಗಂಡ ಎಲ್ಲಿದ್ದಾನೆ ಅಂತ ಹುಡ್ಕೊಂಡ್ ಬರಕ್ ಗೊತ್ತು, ಡಾಕ್ಟರ್ ಎಲ್ಲಿಂದ ಹುಡ್ಕೋ ಗೊತ್ತಿಲ್ವಾ? ನಿನ್ನಂತ ಹುಚ್ಚಿತತೆ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಏಯ್ ಹುಚ್ಚಿಗೆ ಚಿಂದ್ರೆ ಹಲ್ಲುದ್ರಿಸ್ಬಿಡ್ತೀನಿ. ಮಾಯಣ್ಣ ಮಾಯಣ್ಣ. ಎಲ್ಲಿಗೆ ಸಮಯ? ಅಯ್ಯೋ ನಾನು ರಾಣಿ, ತಿಪ್ಪೇಶ ಹೆಂಡತಿ. ಓ ಹೌದಲ್ಲ, ಮರ್ತೇ ಬಿಟ್ಟಿದೆ. ಏನಾಗಬೇಕಾಯ್ತು? ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ, ಸ್ವಲ್ಪ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ನಿನ್ ಗಾಡಿ ಕಟ್ಟು, ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಆಯ್ತು, ಬೇಗ ಕರ್ಕೊಂಡ್ ಬನ್ನಿ, ಬೇಗ ಬಾ. ಅವಳನ್ನೇನ್ರಿ ಕೇಳ್ತೀರಾ? ಬನ್ನಿ. ಬರ್ಲ ಹೋಗು. ಬನ್ರಿ ಬನ್ನಿ. ಮಾಯ್ಕಾರ ನಾಟಕ ಆಡ್ತಾನೆ, ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ತಿರೋದ್ ನೋಡು. ಸುಬಿ, ಅಪ್ಪ ಅಪ್ಪ, ಏನಾಯ್ತೆ? ಅಪ್ಪ ನನ್ ಕ್ಷಮಿಸ್ಬಿಡಪ್ಪ, ನಾನ್ ತಪ್ಪು ಮಾಡ್ಬಿಟ್ಟೆ. ನಿನ್ ಮಾತು ಕೇಳ್ದೆ ನಾನ್ ತಪ್ಪು ಮಾಡ್ಬಿಟ್ಟೆ. ನನ್ ಬಾಳ್ಗೆ ನಾನೇ ಬೆಂಕಿ ಹಾಕೊಂಡ್ಬಿಟ್ಟೆಪ್ಪ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಹುಳಿ ಹೆಂಡಕ್ಕೆ ನೀರು ಹಾಕಿ ತಿಳಿ ಮಾಡ್ಬೇಕಷ್ಟೇ. ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಎಲ್ಲಿ ಒಳಗಿದಾನ? ಇಲ್ಲಪ್ಪ, ಅವ್ರಿಗೆ ಹುಷಾರಿಲ್ಲ, ಅವಳ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾಳೆ. ನಿನ್ಗೇನಾದ್ರು ಬುದ್ಧಿ ಗಿಟ್ಟಿದೆಯೇನೆ? ಬೆಂಕಿ ಪಕ್ಕದಲ್ಲಿ ಬೆಣ್ಣೆ ಇಟ್ಬಿಟ್ಟು ತಣ್ಣಗಿಲ್ ಕೂತಿದ್ಯಲ್ಲ, ಅವನಿಗೆ ನಿನಗಿಂತಲೂ ಅವಳೇ ವಾಸಿ ಅಂತ ಅನಿಸ್ಬಿಟ್ರೆ ಅವಳ ಜೊತೆಲೇ ಇದ್ಬಿಡ್ತಾನೆ. ನಡಿ ಹೋಗಿ ಕರ್ಕೊಂಬರೋಣ. ಏನ್ರಿ ಹಾಳು ಮುಳೆಲ್ಲ ತಿನ್ಬಿಡ್ತೀರಾ? ಅಯ್ಯೋ, ಊಟ ಮಾಡೋ 2 ದಿನ ಆಗಿದೆ ಸರ್. ರಟ್ಟೆಗೆ ಬೇಡ, ಸೊಂಟಕ್ಕೆ ಕೊಡ್ತೀನಿ. ನನ್ನ ಭಯ ಆಗುತ್ತೆ. ನಕರ ಮಾಡ್ತೀರಾ? ಬಿಸ್ತೀನಿ. ಯಾಕ್ರಿ, ನೋವಾಯ್ತಾ? ಎದ್ದೇಳಿ. ಅಯ್ಯೋ ಸರ್, ಚುಚ್ಚೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಕಾಣುತ್ತಲ್ಲ ಸರ್, ಪ್ರಾಣ ಹೋಗಂಗ್ ಚುಚ್ಬಿಟ್ರಲ್ಲ. ಗಾಬರಿ ಆಗುವಂತದ್ದೇನಿಲ್ಲಮ್ಮ, ಇಂಜೆಕ್ಷನ್ ಕೊಟ್ಟಿದ್ದೀನಿ. ಈ ಮಾತ್ರೆಗಳೆಲ್ಲ ತಂದ್ಕೊಡಿ, ಆಗ್ತಾರೆ. ಡಾಕ್ಟ್ರೆ ಫೀಸ್ ಆ ಕೌಂಟರ್ ನಲ್ಲಿ ಕೊಡಿ. ಏನ್ ಗುರು, ಇಂಜೆಕ್ಷನ್ ಅಷ್ಟನವ? ಎಲ್ ಚುಚ್ಚಿದ್ರು? ಇಲ್ಲಿ ಚುಚ್ಚಿದ್ರ? ಅಯ್ಯೋ ಮುಟ್ಬೇಡವು. ಆ ಮುಂಡೆ ಮಗ ಡಾಕ್ಟ್ರು ಇಂಜೆಕ್ಷನ್ ತರ ನಾ ಚುಚ್ಚದ. ಪ್ರಾಣ, ಅಯ್ಯೋ ಪ್ರಾಣ, ಅಯ್ಯೋ ಡಾಕ್ಟ್ರಿ ತುಂಬಾ ನೋವಾ? ತೆಗಿಯ ಕೈಯ, ಎಲ್ಲ ನಿನ್ನಿಂದನೆ. ಸರಿ, ನೀವ್ ಕೂತ್ಕೊಳ್ಳಿ. ನನ್ ಗೊತ್ತಿದೆ ಬಿಡು. ಮಾಯಣ್ಣ ನೀವ್ ಇಲ್ಲೇ ಇರಿ, ನಾನ್ ಮೆಡಿಕಲ್ ಶಾಪ್ ಹೋಗಿ ಮಾತ್ರ ತರ್ತೀನಿ. ಆಯ್ತಮ್ಮ. ತಿಪ್ಪೇಸಣ್ಣ, ಬಂಗಾರದಂತ ಹೆಂಡ್ತಿರೋವಾಗ ನೀನ್ ಇನ್ನೊಂದ್ ಮದುವೆ ಮಾಡ್ಕೊಂಡಿದ್ದು ಬಹಳ ತಪ್ಪು ಬಿಡು. ಅವಳ ನನ್ನ ಹೆಂಡ್ತಿ ಅಲ್ವೋ? ವಾ, ನಿಮಗೂ ನನ್ನಂಗೆ ಸ್ವಲ್ಪ ಮರುವಿನ ರೋಗ. ನಾನು ಮರ್ತಿದ್ದನ್ನ ಇಮಿಡಿಯೇಟ್ ಆಗಿ ಜ್ಞಾಪಿಸ್ಕೊಂಡ್ಬಿಡ್ತೀನಿ. ಆದ್ರೆ ನೀವು ಸ್ವಲ್ಪ ಟ್ಯೂಬ್ಲೈಟ್ ಅಲ್ವಾ, ಆದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಆಗ್ತದೆ. ಸ್ವಲ್ಪ ಇರಪ್ಪ. ಮಾವ ಈಗ ಬಂದ್ರ? ಡಾಕ್ಟರ್ ತೋರಿಸಿದ್ದಾಯ್ತಾ ಅಂತ ಕೇಳಮ್ಮ. ತೋರ್ಸಾಯ್ತು, ನಿಮ್ಮ ಅಕ್ಕ ಒಟ್ಟು ಬುಸ ತರಕ್ ಹೋಗಿದ್ದಾರೆ. ಅಲ್ಲಲ್ಲ, ಔಷಧಿ ತರಕ್ ಹೋಗಿದ್ದಾರೆ. ಆಟೋ ಹತ್ತ ಕೇಳಮ್ಮ. ಬನ್ನಿ. ಇರಮ್ಮ, ನಿಮ್ಮ ಅಕ್ಕನ ಬಂದ್ಬಿಡ್ಲಿ ಒಟ್ಟಿಗೆ, ನನ್ ಗಾಡಿಲೇ ಟಕ್ ಟಕ್ ಅಂತ ಹೋಗ್ಬಿಡೋಣ. ಸುಬ್ಬಿ, ಅಯ್ಯೋ ನೀರ ಒಂದಿನ ಜ್ವರಕ್ಕೆ ತಟ್ಟಾಡ್ತಾ ಅವನೇ. ಇಬ್ರೇನ್ರು ಬೇಕಾ ನಿಂಗೆ? ನಡೆಯೋ ಆಟನ. ಮಾವ, ಅಯ್ಯೋ
ಅಯ್ಯೋ, ಲೇ, ಕರ್ಕೊಳವ ನಿಮ್ಮಪ್ಪ ಕೈ ನಡಿ. ಹೊಡೆದ್ರೆ ನೀನ್ ಗುಂಡಿಲ್ ಹೊಡಿತಿಯಲ್ಲ. ಅಯ್ಯೋ ಆ ಅಮ್ಮ. ಏನ್ ಮಾಯಣ್ಣ ಒಬ್ನೇ ನಿಂತಿದ್ಯಾ? ಎಲ್ಲವ್ರು? ನಾನು ಏನ್ ಮಾಡ್ಲಮ್ಮ, ನೀವು ಬರ್ಲಿ ಅಂದ್ರು ಕೇಳ್ದೆ. ನಿಮ್ ತಂಗಿನೂ ಅವ್ರ ಅಪ್ಪನೂ ಬಂದು ಎಳ್ಕೊಂಡು ಹೊರಟೇ ಹೋದ್ರು. ಏನು ಅವ್ರಪ್ಪ ಬಂದಿದ್ರಾ? ಹೂನಮ್ಮ. ಲೇ ಅಯ್ಯೋ ಅಮ್ಮ. ಯಾಕ್ ಕೂಗ್ಕೊತಿ? ಸೂಜಿ ಚುಚ್ಚವ್ರೆ. ನಿನಗೆ ದಬ್ಬಳ ಚುಚ್ಚಬೇಕು. ಅಯ್ಯೋ ನೀನ್ ಮಾಡಿರೋ ಹಲ್ಕ ಕೆಲ್ಸಕ್ಕೆ ಅಮ್ಮ. ನಿನ್ ಕುತ್ತಿಗೆ ಹಿಸ್ಕಿ ಹೂತಾಕ್ಬಿಡ್ತಿದ್ದೆ. ಆದ್ರೆ ಈ ವಯಸ್ಸಿಗೆ ನನ್ನ ಮಗಳು ವಿಧವೆ ಆಗ್ಬಾರ್ದು ಅಂತ ಬಿಟ್ಟಿದ್ದೀನಿ. ಮಾವ ಸತ್ಯವಾಗ್ಲೂ ಇದಲ್ಲ ಅಂದೇನೋ ತಪ್ಪಿಲ್ಲ, ನಾನ್ ನಂಬಿ. ನೀನ್ ನಂಬುದವ್ರು ಉಂಟೇನೋ? ಲವ್, ಚಿಕ್ಕ ವಯಸ್ಸಿನಿಂದಲೂ ನಿಮ್ಮ ಅಪ್ಪನ ಕಚ್ಚೆ ಹರಕ್ತನ ನೋಡಿದ್ದೀನಿ. ನೀನ್ ಅವನ ಮಗ, ಇನ್ನೇನ್ ಹೇಳೋದು? ನೋಡ, ನಾನು ಇಲ್ಲಿಗೆ ಬಂದಿರೋದು ಅವಳನ್ನ ಟೆಂಟ್ ಎತ್ಸಿ ನನ್ನ ಮಗಳನ್ನ ಪರ್ಮನೆಂಟ್ ಆಗಿ ಇಲ್ಲಿರೋ ಹಾಗೆ ಮಾಡೋದಕ್ಕೆ ಬಂದಿದ್ದೀನಿ. ನೀನೇನಾದ್ರೂ ಅಡ್ಡ ಬಂದಿಯೋ? ನಾನ್ ಯಾಕೆ ಅಡ್ಡ ಬರ್ಲಿ ಮಾವ, ನಿಮ್ ದಮ್ಮಯ್ಯ ಅಂತೀನಿ. ಮೊದ್ಲ ಕೆಲಸ ಮಾಡಿ. ಆವ್ 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 ಆವ್. ಅಪ್ಪ ಅವಳು ಬರ್ತಿದ್ದಾಳೆ, ಹೋಗಿ. ನಿಂತ್ಕೊಳ್ಳೆ, ಒಳಗ್ ಕಾಲಿಟ್ರೆ ಕಾಲ್ ಕತ್ತರಿಸ್ಬಿಡ್ತೀನಿ. ನನ್ ಮನೆಗ್ ಬಂದು ನನ್ಗೆ ಬೊಗಳೋ ಈ ನಾಯಿ ಯಾವ್ದು ಅಂತ ಗೊತ್ತಾಗ್ಲಿಲ್ವಲ್ಲ? ಎಷ್ಟೇ ಕೊಬ್ಬು ನಿನಗೆ? ನಮ್ಮಪ್ಪ ನಾಯಿ ಅಂತೇನೆ. ಅಯ್ಯೋ ಅಪ್ಪನ ತೊಡಕ್ ಮಾತಾಡ್ಬಿಟ್ಟೆ, ಬೇಜಾರ್ ಮಾಡ್ಕೊಬಿಡಿ ಅಪ್ಪ. ತೆಗೆ ಕೈನ. ಅಪ್ಪ ಗಿಪ್ಪ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ನಾನ್ ಯಾಕೆ ನಿನ್ಗೆ ಅಪ್ಪ ಆಗ್ಲಿ? ನನ್ ತಂಗಿಗೆ ಅಪ್ಪ ಆದ್ರೆ ನನಗೂ ಅಪ್ಪ ತಾನೆ. ಚೆನ್ನಾಗಿದ್ದೀರಪ್ಪ? ಏಯ್, ಈ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು, ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನೇ ನಮ್ಮಪ್ಪನ ಏಕವಚನದಲ್ಲಿ ಮಾತಾಡ್ತೀನಿ? ನನಗ್ ಮರ್ಯಾದೆ ಸಿಗ್ಲಿಲ್ಲ ಅಂದ್ರೆ ನಿಮ್ಮಪ್ಪಂಗೂ ಅಷ್ಟೇ, ನಮ್ಮಪ್ಪಂಗೂ ಅಷ್ಟೇ. ಏನಂದೆ? ಬೇಸ್ ಹೆಣ್ಮಗಿನ ಮೇಲೆ ಕೈ ಮಾಡಿ ದೊಡ್ಡ ಗಂಡ್ಸು ಅಂತ ನಿರೂಪಿಸ್ಬಿಟ್ಟೆ ಕಡೆಯ. ಏಯ್, ನೀನ್ ಯಾಕೆ ಇಲ್ಲಿಗೆ ಬಂದೆ? ಯಾವನವ್ನು ನನ್ನ ಈ ಮಾತು ಕೇಳಿದ್ದು? ಓ ನೀನಾ? ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ನೋಡು, ನಾನು ಅದಕ್ಕೆ ಬಂದಿರೋದು. ನಮಸ್ಕಾರ ತಿಪ್ಪೇಶಣ್ಣವ್ರಿಗೆ, ಬನ್ನಿ ಇಲ್ಲಿ. ಏನು ನೀನ್ ಗೆಲ್ಮಕ್ ನಾನು ನಾಳೆ ಎಕಡಾಕ ಕಟ್ಕೊಂಡ್ ಹೆಂಡತಿ ಮೇಲೆ ಯಾವನ ಕೈ ಮಾಡ್ತಾ ಇದ್ರೆ ಒಳ್ಳೆ ಗಲ್ಡ್ಗಬ್ನಾಗ ನೋಡ್ತಾ ನಿಂತ್ಕೊಂಡಿದ್ಯಲ್ಲ, ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ ನಾಚಿಕೆ ಆಯ್ತದೆ. ಬೇಕು ಬಂತಂದು ನಿಂಗ್ ತಲೆಗಿಲ್ ಕೆಟ್ಟಾಯ್ತಾ ಏನೋ? ಅವಳ ಹೆಂಡತಿ ಅಲ್ಲ. ತೆಗೆದು ಮಡಗ್ದ ಅಂದ್ರೆ ಮಾವ, ಅವಳು ನನ್ನ ಹೆಂಡತಿ ಅಲ್ಲ ಅಂತ ಇವ್ರು ಹೇಳ್ತಿದ್ರು. ಮಾತ್ಗೂ ಹೆಂಡತಿ ಹೆಂಡತಿ ಅಂತ ಎತ್ಕಟ್ಟಿ ಯಾಕೆ ಮಾವ ನನ್ ಬಾಳ್ ಹಾಳು ಮಾಡ್ತಿದ್ದೀರಾ? ನೀನು ಇವಳನ್ನ ಸೌತಿ ಅಲ್ಲ ಅಂದ್ರು, ನಿನ್ ಗಂಡ ಇವಳನ್ನ ನನ್ನ ಹೆಂಡತಿ ಅಲ್ಲ ಅಂದ್ರು. ನಾನು ಈ ಮನೆ ಸೊಸೆ ಅನ್ನೋದನ್ನ ಅವಳು ಸಾಕ್ಷಿ ಸಮೇತ ನಿರೂಪಿಸ್ಬಿಟ್ಟಿದ್ದಾಳೆ. ನೋಡವ, ಯಾವ ಬೇವರ್ಸಿ ನನ್ನ ಮಗನಿಗೂ ಮನೆ ಒಳಗೆ ಕಾಲಿಡಬೇಡ ಅನ್ನಕ್ಕೆ ಅಧಿಕಾರ ಇಲ್ಲ. ನಾನಿದ್ದೀನಿ ಬಾ ನಿನ್ ಪರವಾಗಿ, ನೀನೇನು ಚಿಂತೆ ಮಾಡಬೇಡ. ಏಯ್, ಒಟ್ಟಲಿಂಗ, ಅವಳನ್ನ ಈ ಮನೆಯಿಂದ ಓಡಿಸಿ ಇವಳನ್ನ ಈ ಮನೆಯಲ್ಲಿ ಬಾಳಾಟ ಮಾಡಿಸ್ತೀನಿ. ಇಲ್ಲ ಅಂದ್ರೆ ಈ ಮೀಸೆ ಬಳಸ್ಕೊಡ್ತೀನಿ. ನನ್ ಮೇಲೆ ಸವಾಲಾಗ್ತೀಯಾ? ಹಂಗಾರೆ ನಂದೊಂದು ಮಾತೈತೆ ಕೇಳು. ಕೊನೆವರೆಗೂ ನನ್ನ ಸೊಸೆ ಕೈಲಿ ಈ ಮನೇಲಿ ಬಾಳ್ವೆ ಮಾಡಿಸ್ಲಿಲ್ಲ, ನನ್ನ ಹೆಸರು ಲಿಂಗಣ್ಣ ಅನ್ನೋದನ್ನ ತೆಗೆದ್ಬಿಟ್ಟು ಕೋತಿ ತಿಮ್ಮಣ್ಣ ಅಂತ ಇಟ್ಕೊಂಡ್ಬಿಡ್ತೀನಿ. ನಡೆಯೋಳಿಕೆ ಅದು ನೋಡ ಬಿಡೋಣ, ನಡೆಯೋಳಿಗೆ. 1 kg ಆಪಲ್ಲು, 1 kg ದ್ರಾಕ್ಷಿ, ಆಮೇಲೆ ಎಲ್ಲ ಒಂದೊಂದ್ ಕೆಜಿ ತಗೊಳಕ್ಕೆ ಅಷ್ಟೊಂದ್ ದುಡ್ಡು ಎಲ್ರಿ ಇದೆ ನಮ್ಮ ಹತ್ರ? ಅದೆಲ್ಲ ನಿಂಗ್ಯಾಕೆ ಚಿಂತೆ? ಅಪರೂಪಕ್ಕೊಂದ್ಸಾರಿ ಬಾಣಂತಿ ಆಗಿದ್ಯಾ? ರೀ ಬಾಣಂತಿ ಅಲ್ಲ ರೀ, ಬಸ್ರಿ. ಅದೇ ಆಗಿದ್ಯಾ? ಹಣ್ಣು ಹಂಪಲು ಚೆನ್ನಾಗಿ ತಿಂದ್ರೆ ಮಗು ಕುದುರೆ ಬೆಳ್ದಂಗ್ ಬೆಳೆಯುತ್ತಂತೆ. ಕುದುರೆ ಮರಿ ತರ ಬೆಳೆಯೋದಿಕ್ಕೆ ನಾನೇನು ಕುದುರೆನಾ? ನಿಮ್ಗೆ ಯಾವಾಗ್ಲೂ ಬರೀ ಕುದುರೆದೇ ಚಿಂತೆ. ಏನ್ ಕೊಡ್ಲಿ? 1 kg ಉರ್ಲಿ, 1 kg ಬೂಸ ಕೊಡೋಣ. ರೀ ಬಸ್ಸಾಗಿರೋದು ನಾನು, ಕುದುರೆ ಅಲ್ಲ. ಏ ಪೆದ್ದಿ, ನಂಗೆ ಅಷ್ಟು ಗೊತ್ತಾಗಲ್ವನೆ? ಗಂಡ್ ಕುದುರೆ ಎಲ್ಲಾದ್ರೂ ಬಸರಿ ಆಗತ್ತಾ? ಮತ್ತೆ ಹುರುಳಿ ಗುಸ ಕೇಳಿದ್ದು? ನಾನೆಲ್ಲಿ ಕೇಳ್ದೆ ಉರ್ಲಿ ಬೂಸ? ಅಣ್ಣ, ನಂಗೆ ಕೇಳಿದ್ದು ಆಪಲ್ಲು ದ್ರಾಕ್ಷಿ ಅಲ್ವನಣ್ಣ? ನೀನ್ ಕೇಳಿದ್ದು ಕನ್ಫ್ಯೂಸ್ ಆಗಿದೆ, ಇನ್ನೊಂದ್ಸತಿ ಹೇಳೋಣ. ಅದೇ ಅಣ್ಣ, 1 kg ಆಪಲ್ಲು ದ್ರಾಕ್ಷಿ ಕೊಡೋಣ. ಸರಿ. ಗಂಡುಳ್ಳ ಗರ್ತಿನ ಮೈ ಮುಟ್ಟೋದಿಕ್ಕೆ ಎಷ್ಟ ಧೈರ್ಯ ನಿನ್ಗೆ, ಬೇವರ್ಸಿ? ನೀವ್ಯಾಕ್ರಿ ಕಣ್ಣು ನೋಡಿದ್ರೆ ಅದಕ್ಕೆ ಮೈ ಮುಡ್ದ? ಪಕ್ಕದಲ್ಲಿ ಗಂಡನ ಇಟ್ಕೊಂಡು ಕನ್ನಡದಕ್ಕೆ ನಾನೇ ಸುಳ್ಳು ಅನ್ಕೊಂಡಿದ್ದೇನೋ? ಏನೇ ಗಲಾಟೆ? ಯಾಕೆ ಹೊಡ್ದೆ? ನಿನ್ ಕೈ ಊಟ ಅನ್ನೋದು ಒಳ್ಳೆ ಅಮೃತ ಇದ್ದದ್ದೈತೆ ಕಣವ. ಎಲ್ಲಿ ಹೊಸಿ ಆಮ್ರ ಬಿಡು. ಅಲ್ಲ ಕೈಗೆ
ಆ ನನ್ ಮಗ ಏನಾರ ನಿನ್ ವಿಷಯಕ್ಕೆ ಕಿಮಕ್ಕಾದ್ರೆ ನನ್ನ ಹತ್ರ ಹೇಳೋ, ಇಡೀ ಆಸ್ತಿನೆಲ್ಲ ನಿನ್ ಹೆಸರಿಗೆ ಬರ್ದು ಆ ನನ್ ಮಗ ನಿನ್ ಕಾಲ ಹತ್ರ ಗುಲಾಮಾಗಿ ಬಿದ್ದಿರ್ಬೇಕು. ಹಂಗ್ ಮಾಡ್ತೀನಿ. ನನಗ್ ಬೇಕಾಗಿರೋದ್ ನಿಮ್ಮ ಆಸ್ತಿ, ನಿಮ್ ಮಗನ್ ಗುಲಾಮ್ಗಿರಿ ಅಲ್ಲ ಮಾವ. ಅವಳಿ ಮನೆ ಬಿಟ್ಟು ತೊಲಗ್ಬೇಕು. ಅವಳಪ್ಪ ನನ್ ಕೆನೆಗ್ ಹೊಡೆದ್ನಲ್ಲ, ಅವಳು ಕಣ್ಣೀರ್ ಸುರ್ಸೋದ್ ನೋಡ್ತಾ ಅವಳಪ್ಪ ಜೀವನ್ ಪೂರ್ತಿ ಕೊರಗ್ಬೇಕು. ಬೇಡ ಕಣವ, ಬೇಡ. ನಿನ್ ತಾಳಿ ನೀನ್ ಉಳಿಸ್ಕೊ, ಅದ್ರಾಗ ತಪ್ಪಿಲ್ಲ. ಆದ್ರೆ ಆ ಹುಡುಗಿ ತಾಳಿ ಮಾತ್ರ ಕೀಳ್ಬೇಡ ಕಣವ. ನಿನ್ ತಮ್ಮ ಹೇಳ್ತೀನಿ. ನನ್ ಮೇಲೆ ನಿಮ್ಗಿರೋ ಮಮಕಾರ ಅವ್ರಿಗೂ ಇದ್ದಿದ್ರೆ ಇಷ್ಟೊಂದ್ ರಾಧಾಂತಾನೆ ಆಗ್ತಾ ಇರ್ಲಿಲ್ಲ. ನೋಡ್ಕಂತ ಒಂದಲ್ಲ ಒಂದ್ ದಿವ್ಸ ನನ್ ಮಗ ನಿನ್ನ ಹತ್ರಕ್ ಬಂದು ನನ್ ತೆಪ್ಪಾಯ್ತು ಅಂತ ಕೇಳೋ ಕಾಲ ಬರ್ತದೆ. ಅಲ್ಲಿವರೆಗೂ ನೀನ್ ಸಮಾಧಾನವಾಗಿ ಕಾಯವ. ಆ ಮಗಿನ ಕೈ ಬಿಡ್ಬೇಡ ಕಣವ, ಆ ಮಗಿನ ಕೈ ಬಿಡ್ಬೇಡ. ಆಯ್ತು, ಊಟ ಮಾಡಿ. ಮಾವ, ಇದೇನ್ ಮಾವ ನೀವಿಲ್ಲಿ? ಇನ್ನೇನಪ್ಪ ಮಾಡೋದು? ಮನೇಲಿ ಏನಾದ್ರು ಮಾತಾಡೋಣ ಅಂದ್ರೆ ನಿಮ್ಮಪ್ಪ ಬೆನ್ನಿಡಿದು ಬೇತಾಳಂತರ ಹಿಂದೆನೇ ಇರ್ತಾನೆ. ಅದಕ್ಕೆ ಇಲ್ಲಿಗೆ ಬಂದ್ವಿ. ಏನ್ ಸಮಾಚಾರ? ಹೇಳ್ತೀನಿ ನೋಡು, ಮುಚ್ಚು ಮರೆ ಇಲ್ಲದೆ ನಿಜ ಹೇಳ್ಬಿಡು. ರಾಣಿ ನಿನ್ ಮೊದಲನೇ ಹೆಂಡ್ತಿನ? ಅಯ್ಯೋ, ಪದೇ ಪದೇ ಯಾಕೆ ಮಾವ ನೀವು ಅವಳು ನನ್ನ ಹೆಂಡತಿ ಅಂತಾನೆ ಹೇಳ್ತಾ ಇದ್ದೀರಾ? ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಸರಿ ಸರಿ, ಅವಳನ್ನು ಓಡಿಸೋದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಅದೇನಂತ ಬೇಗ ಹೇಳಿ ಮಾವ. ಮೊದಲ ಪೀಡೆ ತೊಲಗಿದ್ರೆ ಸಾಕಾಗಿದೆ. ಅವಳ ಜೊತೆ ನೀನು ಮದುವೆ ಆಗಿಲ್ವಾ? ಅಯ್ಯೋ, ದೇವರವಿಲ್ಲ ಮಾವ. ಒಂದಿನಾನು ನೀನು ಅವಳ ಜೊತೆ ಮಲಗಿಲ್ವಾ? ಅಯ್ಯೋ, ಮದುವೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಇನ್ ಮಲಗೋದೆಲ್ಲಿ ಬಂತು? ಸರಿ, ಹಾಗಿದ್ರೆ ಇವತ್ತು ನೀನ್ ಅವಳ ಜೊತೆ ಮಲಗ್ತೀಯ. ಹ. ಹ? ಮಾವ, ಇವತ್ತು ನನ್ನ ಪರೀಕ್ಷೆಯಲ್ಲಿ ಅವಳು ಸೋತು ಓಡ್ಲೇಬೇಕು. ನೀನು ಈ ಹೆಂಡತಿ ಜೊತೆಲಿ ಒಂದಿನ, ಆ ಹೆಂಡತಿ ಜೊತೆಲಿ ಒಂದಿನ ಇರಬೇಕು ಅಂತ ಇವತ್ತು ತೀರ್ಮಾನ ಆಗ್ಬೇಕು. ಅವಳು ನಿನ್ ಹೆಂಡತಿ ಅಲ್ಲ ಅಂದ್ಮೇಲೆ ನಿನ್ ಜೊತೆ ಮಲಗೋದಕ್ಕೆ ಖಂಡಿತ ಒಪ್ಪ. ಏನಪ್ಪ ಗ್ಯಾರಂಟಿ? ಅವಳು ಮೂರ ಬಿಟ್ಟು ಮನೆಗ್ ಬಂದು ಸೇರ್ಕೊಂಡಿರೋಳು. ಆಮೇಲೆ ಸಿಕ್ಕಿದೆ ಸಿರುಣಿ ಅಂತ ಒಪ್ಕೊಂಡ್ಬಿಟ್ರೆ ಹ, ಆಮೇಲೆ ನನ್ ಕತೆ? ಏನು ಆಗಲ್ಲ. ಬಾಯಿ ಬಡ್ಕೊಂಡು ರೂಮಿಂದ ಆಚೆ ಓಡ್ಬಾ. ಅವಳು ಸುಮ್ಮನಿದ್ರೆ ನೀನೇ ಬಲಾತ್ಕಾರ ಮಾಡು. ಅವಳಿಗೆ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದ್ರೆ ಅವಳು ಬಾಯಿ ಬಡ್ಕೊಂಡು ಆಚೆ ಓಡ್ ಬರ್ತಾಳೆ. ಸತ್ಯಾಂಶ ಏನು ಅನ್ನೋದು ಗೊತ್ತಾಗುತ್ತೆ. ಆಗ ತನಗೆ ತಾನೇ ಜಾಗ ಖಾಲಿ ಮಾಡ್ತಾಳೆ. ಇಲ್ಲ ಇಲ್ಲ, ಇದಕ್ ನಾನು ಸತ್ರ ಒಪ್ಕೊಳ್ಳಲ್ಲ. ಹಾಗಾದ್ರೆ ಇವನು ನಿನ್ ಗಂಡ ಅಲ್ಲ ಅಂತ ಒಪ್ಕೋ. ಅದನ್ ಕೇಳಕ್ ನಿಮ್ಗೆ ಏನ್ ಅಧಿಕಾರ ಇದೆ? ಲೇ, ಅವ್ರಿಗಿಲ್ಲ ಅಂದ್ರೇನೆ ನನಗಿದೆ ಕಣೆ. ನೀನಿರೋರು ಅವಳು ಬರಲ್ಲ ಅಂತಾಳೆ, ನೀನು ಬರಲ್ಲ ಅಂತೀಯ. ನೋಡಕ್ ಮಾತ್ರ ಇಬ್ರು ಹೆಂಡ್ತಿರೋ. ನಿಮ್ ಕಣ್ಗೆ ಹೆಂಗೆ ಕಾಣ್ತಾ ಇದೀನಿ? ಎಷ್ಟ್ ದಿನ ಅಂತ ನಾನು ಒಂಟಿಯಾಗಿ ಮಲಗ್ಲಿ? ಅವಳಿ ಮನೆ ಬಿಟ್ಟು ತೊಲಗೋವರ್ಗು. ಅಯ್ಯೋ, ರೊಟ್ಟಿ ತಾನಾಗಿ ಜಾರಿ ತುಪ್ಪಕ್ ಬಿದ್ದೈತೆ. ಯಾರಾದ್ರೂ ತೆಗೆದು ತಿಪ್ಪೆಗೆ ಸಿತಾರ? ಹ್ಞೂ ಅಂತ ಒಪ್ಕೊಳ್ಳೋದ್ ತಾನೆ? ಮಾವಯ್ಯ, ನಾನ್ ಬಲವಂತ ಮಾಡ್ಬೇಡಿ, ನಾನು ಹೋಗೋದಿಲ್ಲ. ತಿಪ್ಪು, ಅಡ್ನಾಡಿ ನನ್ ಮಗನೇ. ದೊಡ್ಡವರೆಲ್ಲ ನೋಡಕ್ಕೆ ರಾದಂತ ಮಾಡ್ತಾರ? ಹೆಂಡತಿಯ ಮೇಲೆ ಕೈ ಇಟ್ಕೊಂಡು ಹೇಳ್ಕೊಂಡು ಹೋಗುತ್ತಾನೆ. ಮಾವಯ್ಯ, ಬೇಡ ಮಾವಯ್ಯ, ದಯವಿಟ್ಟು ನನ್ ಕಳಿಸ್ಬೇಡಿ ಮಾವಯ್ಯ. ಏಯ್ ಬೇಕುಪ್ಪ, ಅಲ್ಲೇ ನೋಡ್ತಾ ಇದ್ಯಾ? ದಾಸಯ್ಯನ ಮಕ್ಕವ ಕರ್ಕೊಂಡು ಹೋಗೋದ್ರು ಇನ್ನು ಮೀನಾಮೇಶ ಎಣಿಸ್ತಾ ಇದ್ಯಾ? ಜಾರ್ಜ್ ಎದ್ಗೋತೆ ಅಂದ್ರೆ ರಕ್ತ ಕಕ್ಕೊಂಡ್ಬಿಡ್ಬೇಕು. ಮತ್ತೆ ಹೇಳ್ಬೋದಲ್ಲ, ಅದಕ್ಕೆ ಅದನ್ನ ಗುರಾಯಿಸ್ತೀಯ? ಬಾರೆ. ಅಯ್ಯೋ ಮಾವಯ್ಯ, ಹೋಗವ ಬಿಡ್ರಿ ನನ್ನ, ನಿಮ್ ದಮ್ಮಯ್ಯ ಅಂತೇನೆ, ನಾನ್ ಬರೋದಿಲ್ಲ. ನಡಿ. ಅಯ್ಯೋ ಬಿಡ್ರಿ, ಅಯ್ಯೋ ದೇವ್ರೆ ಬಿಡ್ರಿ ನನ್ನ, ನಿಮ್ ಕಾಲ್ ಹಿಡ್ಕೋತೀನ್ರಿ, ನನ್ ಏನು ಮಾಡ್ಬೇಡಿ. ಅಯ್ಯೋ ಬಿಡ್ರಿ, ನಿಮ್ ದಮ್ಮಯ್ಯ ಅಂತೇನೆ. ಏಯ್ ಥೂ, ಏನ್ ಗದ್ ಕೇಳಿಸ್ಕೊಂತ ಇದ್ಯಾ? ಗಂಡ ಹೆಂಡತಿ ಒಳಗಡೆ ಅವ್ರೆ, ಏನ್ ಕೋತಿ ಕುಡಿತಾಯ್ತಾ? ಅದು ಹಿಂಗೆ ಹಿಂಗೆ ನಿಗ್ರಿ ನಿಗ್ರಿ ಕೇಳಿಸ್ಕೊಂತ ಇದ್ಯಾ? ಹೋಗೋಗ್ ಬಿತ್ಕೋ ಹೋಗು. ನಾನು ಯಾವ್ದಾದ್ರು ಮೂಲೆ ನೋಡಿ ಮುದ್ರಕಂತೀನಿ ಶಿವ ಅಂತ. ಏನಮ್ಮ? ಏನಪ್ಪ ಇಷ್ಟೊತ್ತಾಯ್ತು ಅವ್ರಿನ್ನೂ ಹೊರಗೆ ಬಂದಿಲ್ಲ? ಅವ್ರು ಇನ್ನೂ ಆಚೆ ಬಂದಿಲ್ವಾ? ಹೌದಪ್ಪ, ಗಂಟೆ 12 ಆಯ್ತು. ಅಯ್ಯೋ, ಅಪ್ಪ, ನಾವ್ ನಾಟಕ ಆಡಕ್ ಹೋಗಿ ಅವ್ರೇ ಏನಾದ್ರು ಅವನೇನಾದ್ರೂ ಹಂಗ್ ಮಾಡಿದ್ರೆ ಸೊಂಟ ಮುರಿದು ತೆವಳ್ಕೊಂಡು ಓಡಾಡ್ಬೇಕು. ಹಂಗ್ ಮಾಡ್ಬಿಡ್ತೀನಿ ಅಷ್ಟೇ. ಈ ನನ್ ಮಗ ಒಳಗೆ ಅವನಲ್ಲಮ್ಮ. ಏಯ್ ತಿಪ್ಪೇಶಿ, ಏ ತಿಪ್ಪೇಶಿ, ತೊಟ್ಟಿ ನನ್ನ ಮಗನೇ. ಏಯ್ ಬಾಗಿಲು ತೆಗಿಯ ತೆಗಿಯೋ. ಏಯ್ ತಿಪ್ಪೇಶಿ, ಏಯ್ ಥೂ ಬಿಕ್ನಾಸಿ, ಗಂಡ ಹೆಂಡತಿ ಏಕಾಂತವಾಗಿರೋ ಹೊತ್ತಲ್ಲಿ ತಿಪ್ಪೇಸಿ ಅಂತ ಹೊರಲ್ತಾ ಇದೆಯಲ್ಲ, ಅದು ದೇವ್ ಕುಡ್ದಾಡೋ ಹೊತ್ತಲ್ಲಿ. ಯಾಕೆ? ನಿನ್ ಮಗನ್ ತಿಥಿ ಮಾಡೋದಕ್ಕೆ. ತೆಗೆದು ಬುಟ್ಟೆ ಅಂದ್ರೆ ನೀನೆ ಪ್ರಶ್ನೆಗೆಲ್ಲ ಅಡಿ ಮಾಡ್ಬಿಟ್ಟು ಈಗ ತಿಥಿ ಗಿತಿ ಅಂತಿದ್ಯಲ್ಲ, ಯಾಕೆ ಹೆಂಗೈತಿ ಬೈಗೆ? ಯಾರದು ಹುಚ್ಚನ ಈ ತರ ಕಚ್ಚಾಡ್ತಿರೋದು?
ಯಾರದು? ಏನಪ್ಪ ನೀನು ಇಷ್ಟೊತ್ತಲ್ಲಿ ಬಾಗಿಲು ಬಡ್ದು ಬಲ್ ತೊಂದ್ರೆ ಕೊಡ್ತಾ ಇದ್ಯಾ? ಯಾಕೆ ನಿದ್ದೆ ಬರ್ಲಿಲ್ವಾ? ಈ ಮನೇಲಿ ಅಪರೂಪಕ್ಕೆ ಒಂದ್ ರಾತ್ರಿ ನೆಮ್ಮದಿಯಾಗಿ ಮಲ್ಗೋಣ ಅಂದ್ರೆ ಈ ಏಯ್, ಅಲ್ಕ ನನ್ನ ಮಗನೇ, ನಾನು ಹೇಳಿದ್ದೇನೋ ನೀನ್ ಮಾಡಿದ್ದೇನೋ? ಏನಿಲ್ಲ ಮಾವ, ಕೈ ಕೊಟ್ಟು ಬಂದಲ್ಲ ಅಂತ ಅವಳಿಗೂ ಕೋಪ ಇತ್ತು, ಕೈಗೆ ಸಿಗ್ತಾ ಇಲ್ವಲ್ಲ ಅಂತ ನನಗೂ ತಾಪ ಇತ್ತು. ಸದ್ಯ ಹೇಗೋ ನೀನ್ ಆಡಿದ ನಾಟಕದಿಂದ ನಾವಿಬ್ರು ಒಂದಾದ್ವಿ. ತುಂಬಾ ಥ್ಯಾಂಕ್ಸ್. ಬರ. ಅಲ್ಕ ನನ್ನ ಮಗನೇ, ಕೊನೆಗೂ ಅಪ್ಪನ ಬುದ್ಧಿ ತೋರಿಸ್ಬಿಟ್ಟ. ನಾಟಕನ ಈ ಸದಾರಾಮೇದ್ ಏನ್ ನಾಟಕನೋ, ಈ ನನ್ನ ಮಗಂದು ಏನ್ ನಾಟಕನೋ ನನಗೊಂದು ಅರ್ಥವಾಗ್ಲಿಲ್ಲಪ್ಪ. ಛೇ, ಇದೇನ್ ಮಾಡ್ತಾ ಇದೀಯಮ್ಮ? ಮಾಡೋಕಿನೇನ್ ಉಳ್ದಿದ್ಯಪ್ಪ? ತೂ ಕುಡಿಸ್ತಿದ್ದವನ್ಗೆ ಹಾಸಿಗೆ ಹಾಸ್ಕೊಟ್ಟಿದ್ಯಲ್ಲ. ನಡಿ ಊರ್ಗೋಗೋಣ. ನಿನಗೆ ನನ್ಗೊಂದು ತನ್ನ ಹಾಕೋಕ್ಕಾಗ್ಲಿಲ್ಲ ಅಂದ್ರೆ ನಾನು ಯಾವ್ದಾದ್ರು ಕೆರೆನೋ ಬಾವಿನ ನೋಡ್ಕೋತೇನೆ. ಸುಬ್ಬಿ, ಬೇಡಮ್ಮ. ಅಲ್ಲೇ ತಂದೆ ತಾಯಿಗೆ ಮಕ್ಕಳ ಭಾರ ಏನೇ, ನಿನ್ನ ಅಂಗೈಯಲ್ಲಿ ನೋಡ್ಕೋತೀನಿ. ಆದ್ರೆ ನಿನ್ನ ಸಮಾಧಿ ಮೇಲೆ ಆ ಗೋಳಿ ಮಕ್ಕಳು ಬಂಗ್ಲೆ ಕಟ್ಕೊಂಡು ಮೆರೆಯೋದನ್ನ ನಾನು ನೋಡೋದಕ್ಕಾಗಲ್ಲ. ಇನ್ನು 24 ಗಂಟೆ ಟೈಮ್ ಕಾಯಿ. ಯಾಕೆ ಏನು ಅಂತ ಕೇಳ್ಬೇಡ. ಆಮೇಲೆ ನಿನ್ನ ನಾನೇ ಊರಿಗೆ ಕರ್ಕೊಂಡು ಹೋಗ್ತೀನಿ.